ರಾಜ್ಯದಲ್ಲಿ ವರುಣದೇವನ ಅಬ್ಬರ ಜೋರಾಗಿದೆ. ಒಂದು ಕಡೆ ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆಯ ಕಿಚ್ಚು ಹತ್ತಿದ್ರೆ, ಇನ್ನೊಂದು ಕಡೆ ಮಳೆರಾಯ ಸಖತ್ತಾಗಿ ಕೃಪೆ ತೋರಿದ್ದಾನೆ. ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿರುವ ಭಾರೀ ಗಾಳಿ ಮಳೆಯ ಎಫೆಕ್ಟ್ನಿಂದಾಗಿ ನಾಳೆ ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ಮಳೆರಾಯನ ಆರ್ಭಟ ಹೆಚ್ಚಾಗ್ತಿದೆ. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಬೆನ್ನಲ್ಲೇ ತಹಶೀಲ್ದಾರ್ ಆದೇಶದ ಮೇರೆಗೆ ನಾಳೆ ಒಂದಿನ ಮಾತ್ರ ಶಾಲೆಗಳಿಗೆ ರಜೆ ಸಿಕ್ಕಿದೆ. ತಲಕಾವೇರಿ ಭಾಗಮಂಡಲದಲ್ಲೂ ಮಳೆಯಾಗ್ತಿರೋದ್ರಿಂದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಜಂಪ್ ಆಗಿದೆ. ಇನ್ನು ಹಾರಂಗಿ ಜಲಾಶಯಕ್ಕೂ 4,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದ್ದು 3,700 ಕ್ಯೂಸೆಕ್ಸ್ ನೀರನ್ನು ಆಲ್ರೆಡಿ ನದಿಗೆ ಬಿಟ್ಟಿದ್ದಾರೆ. ಕಾವೇರಿ ಕೊಳ್ಳದ ಮಳೆಯಿಂದ ಕಬಿನಿ ಡ್ಯಾಂ ಕೂಡ ತುಂಬೋ ಹಂತಕ್ಕೆ ಬಂದಿರೋದು ರೈತರಿಗೆ ಸಮಾಧಾನ ತಂದಿದೆ ಅಂತ ಹೇಳ್ಬೋದು. ಇನ್ನು ಬರೀ ಕೊಡಗು ಮಾತ್ರವಲ್ಲದೆ ಮಹಾರಾಷ್ಟ್ರದಲ್ಲೂ ಸುರಿಯುತ್ತಿರೋ ಮಳೆ ನಮ್ಮ ಬೆಳಗಾವಿ ಜನರ ಪಾಲಿಗೆ ದೊಡ್ಡ ವರದಾನವಾಗಿದೆ. ಕೊಯ್ನಾ ಹಾಗೂ ರಾಧಾನಗರಿ ಜಲಾಶಯಗಳು ಭರ್ತಿಯಾಗಿರುವುದರಿಂದ ಚಿಕ್ಕೋಡಿಯ ಕೃಷ್ಣಾ ನದಿಗೆ ಅಕ್ಷರಶಃ ಪ್ರವಾಹದೋಪಾದಿಯಲ್ಲಿ ನೀರು ಹರಿದು ಬರ್ತಿದೆ. ಸದ್ಯ ಕೃಷ್ಣಾ ನದಿಯ ಬರೋಬ್ಬರಿ 92,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು, ದೂದ್ಗಂಗಾ ನದಿಯೂ ಕೂಡ ಫುಲ್ ಅಬ್ಬರಿಸುತ್ತಿದೆ ಎನ್ನುವ ವಿಚಾರ ಕೇಳಿಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಇನ್ನೂ 2 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಸಹ ಇದೆ ಎನ್ನಲಾಗ್ತಿದೆ. ಹೌದು, ಮಹಾರಾಷ್ಟ್ರದ ಮಳೆಗೆ ಜನ ನಿಜಕ್ಕೂ ಕಂಗಾಲಾಗಿ ಹೋಗ್ತಿದ್ದಾರೆ. ಪಂಚಗಂಗಾ ಮತ್ತು ಕೃಷ್ಣಾ ನದಿ ನೀರು ಏರಿಕೆಯಾಗಿ ಕೊಲ್ಲಾಪುರದ ಪ್ರಸಿದ್ಧ ದತ್ತ ಮಂದಿರ ಕೂಡ ಈಗ ಮುಳುಗಡೆಯಾಗಿದೆಯಂತೆ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ಭಕ್ತರು ಮೊಣಕಾಲೆತ್ತರದ ನೀರಿನಲ್ಲೇ ನಡೆದುಕೊಂಡು ಹೋಗಿ ದೇವರ ದರ್ಶನ ಪಡೆಯುವಂತಾಗಿದೆ.